ಹೆಲೋ ಕಮ್ಮಗನಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ನಮಸ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲರೂ ಕೂಡ ಜೈಪುರ್ ಹೊರಟಿದ್ದೀವಿ. ಸೊ ಅಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾವುದೆಲ್ಲ ಪ್ಲೇಸಸ್ ನೋಡ್ತೀವಿ, ಏನೆಲ್ಲ ತಿಂತೀವಿ ಎಲ್ಲದನ್ನು ತೋರಿಸ್ತೀನಿ. ಇವಾಗ ಶಾಪಿಂಗ್ ಮೇಯ್ನಾಗಿ ತೋರಿಸ್ತೀನಿ. ಸೊ ಯಾರೆಲ್ಲ ಹೊರಟಿದ್ದೀವಿ ಅಂತ ಹೇಳಿದ್ರೆ, ನಾನು, ಅಮ್ಮ, ಪುಟ್ಟ ಮತ್ತು ಅಪೂರ್ವ, ಗೌತಮ, ಆಂಟಿ ಅಂಕಲ್ ಇಷ್ಟು ಜನ ಹೊರಟಿದ್ದೀವಿ. ಸೊ 1 ವೀಕಿಗೆ ಎಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಆಫ್ಟರ್ ಐ ಥಿಂಕ್ ಆಲ್ಮೋಸ್ಟ್ 2 ಇಯರ್ಸ್ ಮತ್ತು ಲಾಂಗ್ ಟ್ರಿಪ್ ಹೊರಟಿರೋದು. ಗೋವಾ ಹೋಗಿದ್ದೆ ಈ ಒಂದು 6 ಮಂತ್ಸ್ ಇರ್ತಾ, ಬಟ್ ಇವಾಗ ಮತ್ತೆ ಲಾಂಗ್ ಟ್ರಿಪ್ ಹೊರಟಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಏರ್ಪೋರ್ಟ್ ಆನ್ ದ ವೇನಲ್ಲಿ ಪುಟ್ಟಂದು ಫಸ್ಟ್ ಫ್ಲೈಟು ಇವಾಗ ಚೆಕ್-ಇನ್ ಆದ್ವಿ. ಈ ಖುಷಿ ಅವನಿಗೆ, ನೋಡ್ತಾ ಇದ್ದಾನೆ ಎಲ್ಲ ಕಡೆ. ಪುಟ್ಟು ಪುಟ್ಟು ಹಾಯ್ ಗುಂಡು, ಹಾಯ್ ಇಲ್ಲಿ ಬಿಡು ಬಿಡು ಬಿಡು. ಹೌದು, ಫಸ್ಟ್ ಫ್ಲೈಟು ಪುಟ್ಟಂದು. ಸೊ ಹೋಗ್ತಾ ಇದ್ದೀವಿ ಈಗ ಒಳಗಡೆ. ಪುಟ್ಟು ಸಖತ್ ಖುಷಿ ಆಗ್ತಾ ಇದೆ. ಯೆಸ್ ಯೆಸ್ ಯೆಸ್. ಇವಾಗ ಬಂದು ಕುತ್ಕೊಂಡಿದ್ದೀವಿ. ನೋಡೋಣ ಪುಟ್ಟದು ಏನು ರಿಯಾಕ್ಷನ್ ಇರುತ್ತೆ ಅಂತ. ಪುಟ್ಟು 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 ಇಲ್ಲಿ ಫುಲ್ಲು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾನೆ ವಿಂಡೋ ಇಂದ. ಏನ್ ಕಾಣ್ತಿದೆ ಮಗ? ಬನ್ನಿ ಬನ್ನಿ, ಬಾಯ್ ಮಾಡು, ಟಾಟಾ ಮಾಡು. ಅಯ್ಯೋ ದೇವ್ರೇ. ಕುಂಡಣ್ಣ ಇಲ್ಲಿ. ಪುಟ್ಟಂಗೆ ನಾನು ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ ಮಾಡಿಸಿದ್ದೀನಿ. ಸೊ ಆ ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ನ ನೀವು ವೆಬ್ಸೈಟಲ್ಲಿ ಹೋಗಿನೂ ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಹೋಗ್ತಾ ಇರೋ ಫ್ಲೈಟಲ್ಲಿ ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ ಮಕ್ಕಳಿಗಿಲ್ಲ ಅಂದರೆ ನೀವೇ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡು ಹೋಗಿ ಸೈನ್ ಹಾಕಿಸ್ಕೊಂಡು ಬರ್ಬೋದು. ಇಟ್ಸ್ ಅ ಗುಡ್ ಮೂಮೆಂಟ್ ಅಂತ ಮಾಡ್ಕೊಂಡು ಹೋಗಿದ್ದೆ. ತುಂಬ ಖುಷಿಯಾಯಿತು. ಆ್ಯಂಡ್ ಈ ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ನ ಕ್ಯಾಪ್ಟನ್ ಮತ್ತು ಏರ್ ಹಾಸ್ಟೆಲ್ಸೇ ಕೊಟ್ಟರು.